ಎಲ್ರಿಗೂ ನಮಸ್ಕಾರಗಳು. ದಿವಂಗತ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹುಮ್ನಾಬಾದ್ ಅವರ ಸಂಯುಕ್ತ ಅವರು ಮತ್ತೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಬಸವೇಶ್ವರ ಆಸ್ಪತ್ರೆ, ಎಂಜಿನ್ ಫೌಂಡೇಶನ್ ಕಲಬುರ್ಗಿ, ರೋಟರಿ ಕ್ಲಬ್ ಆಫ್ ಹುಮ್ನಾಬಾದ್ ಎಲೈಟ್ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 3/12/2025 ಬುಧವಾರದಂದು ರುದ್ರಂಶ್ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಉಚಿತವಾದಂಥ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರನ್ನು ಆಯೋಜಿಸಿದ್ದೇವೆ. ಈ ಶಿಬಿರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಡೆಯುತ್ತೆ. ಇದು ಎಲ್ಲಿ ನಡೀತದಪ್ಪ ಅಂತಂದ್ರೆ HKDET's ಡೆಂಟಲ್ ಹಾಗೂ ಫಾರ್ಮಸಿ ಕಾಲೇಜ್, ಕಲ್ಲೂರು ರೋಡ್ ಎದುರುಗಡೆ ಈ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಡೆಯುತ್ತೆ. ಈ ಹೆಲ್ತ್ ಚೆಕಪ್ ನಲ್ಲಿ ಬಸವೇಶ್ವರ ಆಸ್ಪತ್ರೆಯಿಂದ ಟೋಟಲ್ 52 ವೈದ್ಯರು ಬರ್ತಾ ಇದ್ದಾರೆ. 52 ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಡಾಕ್ಟರ್ಸ್ ಲಿಸ್ಟ್ ಆಲ್ರೆಡಿ ನನಗೆ ಬಂದಿದೆ. ಅದರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಸ್ ಹಾಗೂ ಫೈನಲ್ ಇಯರ್ ಪೋಸ್ಟ್ ಗ್ರಾಜುಯೇಟ್ಸ್ ಡಿಪಾರ್ಟ್ಮೆಂಟ್ ವೈಸ್ ಬರ್ತಾ ಇದ್ದಾರೆ. ಇವಾಗ ನಮ್ಗೆ ಗೊತ್ತು, ಸಾಮಾನ್ಯವಾಗಿ ನಾವು ಎಲ್ಲಿ ನರಳ್ತಾ ಇದ್ದೀವಿ ಅಂದ್ರೆ ಇವಾಗ 10 ಜನದಲ್ಲಿ ಸುಮಾರು 6 ಜನಗಾದ್ರೂ ಶುಗರ್ BP ಪ್ರಯುಕ್ತ ಅಂದ್ರೆ ತುಂಬಾ ಜಾಸ್ತಿ ರ್ಯಾಂಪೆಂಟ್ ಆಗಿದೆ. ಅದಲ್ಲದೆ ನೀವು ನೋಡ್ತಾ ಇರ್ಬೋದು 24 ಇಯರ್ಸ್ ಇಂದ 45 ಇಯರ್ಸ್ ಯಂಗ್ಸ್ಟರ್ಸ್ ಅಲ್ಲಿ ಮ್ಯಾಸಿವ್ ಅನ್ಟೋಲ್ಡ್ ಕಾರ್ಡಿಯಾಕ್ ಅರೆಸ್ಟ್ ಡೆತ್ ಆಗ್ತಾ ಇದೆ. ಇವೆಲ್ಲ ಸಮಸ್ಯೆಗೆ ರೀಸನ್ಸ್ ಏನು? ನಮ್ಗೆ ಯಾರ ಹತ್ರ ಉತ್ತರ ಇಲ್ಲ. ಸೊ ಈ ಉತ್ತರ ಇಲ್ಲ ಅಂತ ನಾವು ಹಂಗೆ ಕೈ ಕಟ್ಕೊಂಡು ಕೊಡಕ್ಕಾಗಲ್ಲ. ಸೊ ಇದಕ್ಕೆ ಏನ್ ಮಾಡಬೇಕು? ಸೂಕ್ತವಾದಂಥ ಕ್ರಮ ತಗೋಬೇಕು. ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. HPV ಕ್ಯಾನ್ಸರ್ ರ್ಯಾಂಪೆಂಟ್ ಆಗಿದೆ. ಸುಮಾರು 10ರಲ್ಲಿ 4ರಿಂದ 5 ಜನ ಹೆಣ್ಮಕ್ಳಿಗೆ ಸರ್ವಿಕಲ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ರ್ಯಾಂಪೆಂಟ್ ಆಗಿದೆ. ಇದಕ್ಕೆಲ್ಲ ಹೊಣೆಗಾರ ಯಾರು? ಸೊ ನಮ್ಮ ಹತ್ರ ಎಲ್ಲ ಇದ್ದು ನಾವು ಹೋಗ್ತಾ ಇಲ್ಲ. ಇದು 2ನೇ ಬಾರಿಗೆ ದಿವಂಗತ ಬಸವರಾಜ್ ಪಾಟೀಲ್ ಫೌಂಡೇಶನ್ ಹುಮ್ನಾಬಾದ್ ವತಿಯಿಂದ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಜಿ ಮಿನಿಸ್ಟರ್ ಸಾಹೇಬರು, ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ನಮ್ಗೆ ಕರೆದು ಒಂದು ಮಾತು ಹೇಳಿದ್ರು. ನಮಗೆ ಏನದಪ್ಪ ಆಸೆ ಅಂತಂದ್ರೆ ನಮ್ಮ ಭಾಗದಲ್ಲದೆ ನಮ್ಮ ಸುತ್ತಮುತ್ತ ಹಳ್ಳಿ ಜನಗ ಅವ್ರದ್ದು ಹೆಲ್ತ್ ಇಂಪಾರ್ಟೆಂಟ್ ಅದ. ನಮ್ಗೆ ಆ ಹೆಲ್ತ್ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೆ ಆರೋಗ್ಯದಂದಿರಬೇಕು. ನಾವೆಲ್ಲರ ಆರೋಗ್ಯ ಇದ್ರೆ ದೇಶ ಆರೋಗ್ಯ ಇದ್ರೆ ಎಲ್ಲ ವಿಶ್ವ ಆರೋಗ್ಯ ಇದ್ದಾಗ. ಸೊ ಆ ಸೂಕ್ತದಲ್ಲಿ ತಮಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಕೂಡ ಇಲ್ಲದೆ ಇದ್ರೆ ಕೂಡ ತಾವು ಬಂದು ಕ್ಯಾಂಪಿಗೆ ಹೆಲ್ತ್ ಚೆಕಪ್ ಮಾಡ್ಕೋಬೇಕು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಯಾಕಂದ್ರೆ ಈ ಕ್ಯಾಂಪಿಗೆ ಸುಮಾರು 15 ಬಸ್ಸಸ್ ಇಟ್ಟಿದ್ದಾರೆ. ಸುತ್ತಮುತ್ತ ನಾವು 19 ಹಳ್ಳಿ ಕವರ್ ಮಾಡಿದ್ದೀವಿ. ಎಲ್ಲ 19 ಹಳ್ಳಿಗೆ ದೊಡ್ಡ ದೊಡ್ಡ ಬ್ಯಾನರ್ಸ್ ಹಾಕಿದೀವಿ. ಆಟೋ ಅನೌನ್ಸ್ಮೆಂಟ್ ಆಗ್ತಾ ಇದೆ. ಆಶಾ ಕಾರ್ಯಕರ್ತರ ಜೊತೆ ಮೀಟಿಂಗ್ ಆಗಿದೆ. ಸುಮಾರು 100 ವಾಲಂಟಿಯರ್ಸ್ ಡೆಂಟಲ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜ್ ಹಾಗೂ ಫಾರ್ಮಸಿ ಕಾಲೇಜಿಂದ ವಾಲಂಟಿಯರ್ಸ್ ಡೆಪ್ಯುಟೇಷನ್ ಮಾಡಿದ್ದೀವಿ. ಬಂದು ಹೋಗ್ತಕ್ಕಂಥ ಎಲ್ಲ ಪೇಷಂಟು, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರಿಗೆ ಬಸವರಾಜ್ ಪಾಟೀಲ್ ಫೌಂಡೇಶನ್ ಕಡೆಯಿಂದ ಅನ್ನಪ್ರಸಾದವನ್ನು ಕೂಡ ಆಯೋಜಿಸಿದ್ದಾರೆ. ಬಸವೇಶ್ವರ ಆಸ್ಪತ್ರೆ ಹಾಗೂ ಬಸವರಾಜ್ ಪಾಟೀಲ್ ಫೌಂಡೇಶನ್ ಕಡೆಯಿಂದ ಬಂದಂಥ ರೋಗಿಗಳಿಗೆ ಉಚಿತವಾದಂಥ ಔಷಧಿಗಳು ಕೂಡ ಕೊಡ್ತಾ ಇದ್ದೀವಿ. ಈ ಔಷಧಿ ಸುಮಾರು 3ರಿಂದ 4 ಲಕ್ಷ ವೆಚ್ಚದ ಔಷಧಿಯನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲು 2 ವರ್ಷ ಹಿಂದ್ಗಡೆ ಕೂಡ ಸಾಹೇಬ್ರು ಅದನ್ನ ಕೊಟ್ಟಿದ್ರು. ಅಲ್ಲಿಂದ ಒಂದು ಎಕ್ಸಾಂಪಲ್ ಸಾಹೇಬ್ರು ಹೇಳ್ತಾ ಇದ್ರು, ನೋಡ್ರಿ ಕ್ಯಾಂಪ್ ಬರೋದು ಏನಿದೆ ಅಂದ್ರೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಹತ್ರ ಇದು ಒಂದು ರೆಕಾರ್ಡ್ ಇದೆ. 2 ವರ್ಷ ಹಿಂದ್ಗಡೆ ರಾಜರಾಜೇಶ್ವರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ದಲ್ಲಿ ಕ್ಯಾಂಪ್ ಮಾಡಬೇಕಾದಾಗ 8 ವರ್ಷ ಬಾಲಕ ವಿನೋದ್ ಪಾಂಚಾಳ್ ಅಂತ ಸಸ್ತಾಪುರ್ ಹಳ್ಳಿಯಿಂದ ಅವ್ರ ತಾಯಿ ಜೊತೆ, ಇಲ್ಲಿ ಕೂಲಿ ಕಾರ್ಮಿಕ ಹೆಣ್ಮಗಳು ಅವಳ ಜೊತೆ ಬಂದು ಇಲ್ಲಿ ಹೆಲ್ತ್ ಚೆಕಪ್ಗೆ ಬಂದಿದ್ರು. ಆವಾಗ ಈ ಕ್ಯಾಂಪದಲ್ಲಿ ಈ ಮಗುವಿಗೆ 3rd ಸ್ಟೇಜ್ ಬ್ರೈನ್ ಟ್ಯೂಮರ್ ಅಂತ ಡಯಾಗ್ನೋಸ್ ಆಯ್ತು. ಆ ಸಮಯದಲ್ಲಿ ಈ ಹುಡುಗನಿಗೆ ಡಾಕ್ಟರ್ ನ್ಯೂರೋ ಸರ್ಜನ್ ಏನ್ ಹೇಳಿದ್ರಪ್ಪ ಅಂದ್ರೆ, ಈ ಹುಡುಗನಿಗೆ ಸರ್ಜರಿ ಆಗಬೇಕಂದ್ರೆ 16ರಿಂದ 18 ತಾಸು ಆಗ್ಬೇಕು. ಆಮೇಲೆ ಸರ್ಜರಿ ಟೈಮಿಗೆ 99% ಟೇಬಲ್ ಮೇಲೆ ಡೆತ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಈ ಹುಡುಗನಿಗೆ ಮಾತು ಹೋಗಿತ್ತು. ಯಾಕೆ ಮಾತು ಹೋಗಿತ್ತು ಅಂದ್ರೆ ಮಿದುಳದಿಂದ ನಾಲ್ಗೆ ಮಾತು, ಸ್ಪೀಚ್ಗೆ ಏನು ನರ ಇರುತ್ತೆ ಅದ್ರ ಮೇಲೆ ಟ್ಯೂಮರ್ ಇತ್ತು. ನಾವು ಇದನ್ನ ರಿಸ್ಕ್ ತಗೊಂಡು ಮಾಡಿದ್ದೀವಿ. ಇದೇ ಬೆಸ್ಟ್ ಎಕ್ಸಾಂಪಲ್. ಇವತ್ತು 16 ತಾಸು ಸರ್ಜರಿ ಆದ್ಮೇಲೆ ಈ ಬಾಲಕ ಜೀವಂತಾಗಿ ಬಂದಿದ್ದಾನೆ. ಅವನಿಗೆ 5ನೇ ದಿವಸ ಮಾತು ಬಂದಿದೆ. ಇವತ್ತು ಅದೆಲ್ಲ ಶ್ರೇಯಸ್ ಹೋಗ್ಬೇಕಂದ್ರೆ ಬಸವರಾಜ್ ಪಾಟೀಲ್ ಫೌಂಡೇಶನ್ ಅವರು ಆ ಕ್ಯಾಂಪ್ ಮಾಡಿದ್ದೇ ಇದ್ದಿಲ್ಲ ಅಂದ್ರೆ ಇವತ್ತು ಈ ಹುಡುಗ ಬದುಕ್ತಿರ್ಲಿಲ್ಲ. ಇದು ನಿಜವಾದಂಥ ಮಾತು ಸಂಗತಿ. ಆ ಕ್ಯಾಂಪ್ ಮಾಡಿದ್ರು, ಆ ಹುಡುಗ ಅಲ್ಲಿ ಬಂದ, ಆ ಹುಡುಗನಿಗೆ ನಾವು ಸಿಕ್ಕಿವಿ. ಸಪೋಸ್ ಕ್ಯಾಂಪ್ ಆಗಿದ್ದಿಲ್ಲ ಅಂದ್ರೆ ಹುಡುಗ ನಮ್ಗೆ ಸಿಗ್ತಿರ್ಲಿಲ್ಲ. ಅದೇ ರೀತಿ
ನಾವು ಕೆಲವೊಂದು ಮೆಡಿಕಲ್ ಪ್ರೊಫೆಷನ್ದಲ್ಲಿ ಡಿಸ್ಕ್ಲೋಷರ್ ಮಾಡೋಕ್ಕಾಗಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಸ್ತನ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ. ಕ್ಯಾನ್ಸರ್ ಅಲ್ಲದೆ ಡಯಾಬಿಟಿಸ್ ರ್ಯಾಂಪೆಂಟ್ ಇದೆ, ಸ್ಕಿನ್ ಅಲರ್ಜಿ ಇದೆ. ಈ ಕ್ಯಾಂಪದಲ್ಲಿ ಯಾವುದೇ ಪೇಷಂಟಿಗೆ ಕ್ಯಾಟ್ರಾಕ್ಟ್ 100 ಜನ ಆಗಲಿ, 200 ಜನ ಆಗಲಿ, 1,000 ಜನ ಆಗಲಿ, ಇಲ್ಲಿ ಯಾರಿಗೆ ಕ್ಯಾಟ್ರಾಕ್ಟ್ ಸ್ಕ್ರೀನಿಂಗ್ ಆಗುತ್ತೆ, ನಾವು ಬಸ್ದಲ್ಲಿ ಬಸವೇಶ್ವರ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಟ್ರಾಕ್ಟ್ ಸರ್ಜರಿ ಕಂಪ್ಲೀಟ್ಲಿ ಫ್ರೀ ಮಾಡಿಸ್ತೀವಿ. ಅವರಿಗೆ ಯಾವುದೇ ಸ್ಕೀಮ್ ಇರಲಿ ಅಥವಾ ಇರದೇ ಇದ್ದರೆ ಕ್ಯಾಟ್ರಾಕ್ಟ್ ಸರ್ಜರಿ ಫ್ರೀ ಆಗುತ್ತೆ, ಲೆನ್ಸ್ ಫ್ರೀ, ಮೆಡಿಸಿನ್ಸ್ ಫ್ರೀ, ಮತ್ತು ಅವರಿಗೆ ಸ್ಪೆಕ್ಟಿಕಲ್ಸ್ ಕೂಡ ಫ್ರೀ. ಅಷ್ಟೇ ಏನು ಕಂಡೀಷನ್ ಅಂದರೆ ಬರ್ತಕ್ಕಂಥ ಪೇಷಂಟ್ ಜೋಡಿ ಒಬ್ಬರು ಫ್ಯಾಮಿಲಿ ಮೆಂಬರ್ಸ್ ಬರಬೇಕು, ಒಂದು ಜೆರಾಕ್ಸ್ ಆಧಾರ್ ಕಾರ್ಡ್ ಬರಬೇಕು. 48 ಅವರ್ಸ್ದಲ್ಲಿ ಪೇಷಂಟ್ ವಾಪಸ್ ಅವ್ರ ಮನೆಗೆ ಬರ್ತಾರೆ. ಅದಲ್ಲದೆ ಈ ಕ್ಯಾಂಪದಲ್ಲಿ ಯಾರಿಗೆ ಬಡ ರೋಗಿಗಳಿಗೆ ಅಪೆಂಡಿಕ್ಸ್ ಆಗಿರ್ಬೋದು, ಹರ್ನಿಯಾ ಆಗಿರ್ಬೋದು, ನೆಫ್ರೋ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಯೂಟ್ರಸ್ ಪ್ರಾಬ್ಲಮ್ ಹೆಣ್ಮಕ್ಳಿಗಾಗಿರ್ಬೋದು, ಇಂಥ ಯಾವುದೇ ತೊಂದರೆ ಇದ್ದರೆ ಅಂಥ ಪೇಷಂಟಿಗೆ ಕೂಡ ಫಸ್ಟು ಬಸವೇಶ್ವರ ಹಾಸ್ಪಿಟಲ್ನಲ್ಲಿ OPD ಫ್ರೀ. ಸೆಕೆಂಡು, ಸ್ಕೀಮ್ ಇದ್ದರೆ ಕಂಪ್ಲೀಟ್ಲಿ ಸರ್ಜರೀಸ್ ಫ್ರೀ. ಸ್ಕೀಮ್ ಇಲ್ಲಪ್ಪ ನನ್ನ ಹತ್ರ ಅಂತಂದರೆ ಅಂಥ ಪೇಷಂಟ್ ಕೂಡ 60% ಆಫ್ ಮಾಡಿ ಸಬ್ಸಿಡೈಸ್ಡ್ ರೇಟ್ದಲ್ಲಿ ಸರ್ಜರಿ ಮಾಡಿಸಿ ಪೇಷಂಟಿಗೆ ಟಾಪ್ ಮೋಸ್ಟ್ ಸರ್ಜನ್ಸ್ ಕಡೆಯಿಂದ ಆರಾಮಾಗಿ ಮಾಡಿ ಇಲ್ಲಿ ಬರ್ತೀವಿ. ಇದು ಯಾವ ಪ್ರಕಾರ ಆಗಬೇಕಂದ್ರೆ 19 ಹಳ್ಳಿಗೆ ರೋಟರಿ ಕ್ಲಬ್ ಹುಮ್ನಾಬಾದ್ ಆಗಿರ್ಬೋದು, ಬಸವರಾಜ್ ಪಾಟೀಲ್ ಫೌಂಡೇಶನ್ ಆಗಿರ್ಬೋದು, ಇಂಜಿನ್ ಫೌಂಡೇಶನ್ ಸತತವಾಗಿ ಹಗಲು ರಾತ್ರಿಯಿಂದ ವರ್ಕ್ ಮಾಡ್ತಾ ಇದ್ದೀವಿ. ಇವಾಗ ಏನಂತಂದ್ರೆ ನಿಮ್ಮ ಗಲ್ಲಿಯಲ್ಲಿ, ಹಳ್ಳಿಯಲ್ಲಿ, ವಾರ್ಡದಲ್ಲಿ ನಾವು ಜನಗಳಿಗೆ ಹೆಂಗೆ ಜಾತ್ರೆ ಕರ್ಕೊಂಡು ಹೋಗ್ತೀವಿ, ಒಂದು ಯಾವ್ದಾದ್ರು ಮದುವೆಗೆ ಹೋಗ್ತೀವಿ, ಎಲ್ಲರ ಆರೋಗ್ಯ ಕ್ಷೇಮವಾಗಿರ್ಬೇಕಂದ್ರೆ ನಿಮ್ಮ ಮನಸ್ತಾಪವನ್ನು ಸೈಡಿಗೆ ಇಟ್ಬಿಟ್ಟು ಅಕ್ಕಪಕ್ಕ ಮನೆಯವರಿಗೆ ಕರ್ಕೊಂಡು ಬರಬೇಕು. ಹಿರಿಯರು ಹಾಗೂ ಹೆಣ್ಣು ಮಕ್ಕಳು ಆರೋಗ್ಯದಲ್ಲಿ ಲಕ್ಷ್ಯ ಕೊಡಲ್ಲ, ಅವರಿಗೆಲ್ಲ ಕರ್ಕೊಂಬರ್ರಿ, ತೋರಿಸ್ರಿ. ನಿಮಗೆ ದೇವ್ರು ಯಾವ ಥರ ಆಶೀರ್ವಾದ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ಆದರೆ ಈ ಕ್ಯಾಂಪ್ ಯಾವ ಥರ ಸಕ್ಸಸ್ ಆಗಬೇಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಕ್ಯಾಂಪ್ ಆಗಿರ್ಬೋದು, ಸ್ಟೇಟ್ ರೆಕಾರ್ಡ್ ಮುರಿಬೇಕು. ನಾವು ಎಕ್ಸ್ಪೆಕ್ಟೇಷನ್ ಮಿನಿಮಮ್ 5,000 to 6,000 ಪೇಷಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದೊಡ್ಡ ತಂಡ ಇದೆ, ಸುಮಾರು 200 ಜನ ಇದರಲ್ಲಿ ವರ್ಕ್ದಲ್ಲಿ ಇನ್ವಾಲ್ವ್ ಇದ್ದೀವಿ. ಇದನ್ನ ಎಲ್ಲರೂ ತಾವು ಮಾಧ್ಯಮದವರು ಆಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರು ದಯಮಾಡಿ ಎವ್ರಿ ಕಾರ್ನರ್ ಆಫ್ ಹುಮ್ನಾಬಾದ್, ಪ್ರತಿ ಒಂದು ಹಳ್ಳಿ, ಪ್ರತಿ ಒಂದು ವಾರ್ಡು ಎಲ್ಲರಿಗೂ ನೀವು ರೀಚ್ ಮಾಡಿಸೋ ಕೆಲಸ ನಮಗೆ ಮಾಡಿಕೊಡ್ತೀರಂತ ನಾನು ನಂಬಿದ್ದೀನಿ. ಇಷ್ಟು ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ, ದಿನಾಂಕ 3 ಡಿಸೆಂಬರ್ 2025 ನಮ್ಮದೇ ಆದಂಥ HKDET ಡೆಂಟಲ್ ಹಾಗೂ ಫಾರ್ಮಸಿ ಕಾಲೇಜ್ ಕಲ್ಲು ರೋಡ್ದಲ್ಲಿ ಈ ಕ್ಯಾಂಪ್ ಇರುತ್ತೆ. नमस्कार। 25 फ्री मेगा हेल्थ कैंप चेकअप कैंप रखा गया है HKD डेंटल एंड फार्मेसी कॉलेज पर। ये फ्री हेल्थ कैंप हमारे दिवंगत बसवराज पाटिल साहब फाउंडेशन से और NGN फाउंडेशन से, महादेवप्पा रामपुरी मेडिकल कॉलेज फाउंडेशन से और रोटरी क्लब इलाइट हुमनाबाद की ओर से। आप तमाम लोगों को पता है हम हर चीज़ के लिए वर्क करते हैं। जैसा कि नॉन लिविंग थिंग अगर हमारे पास 2 व्हीलर है या 4 व्हीलर है, उसके लिए ले जाके हम सर्विसिंग करते हैं। अपने लिए कुछ होना है, हेल्थ के लिए कुछ होना है, तो ये चीज़ के ऊपर ये चारों फाउंडेशन हम सब लोग सोच के यहाँ के हमारे वासियों के लिए एक बेनिफिट होना बोल के एक बड़ा सा हेल्थ कैंप रखे हैं। आप तमाम लोग आइए। इसके लिए हम ऑलरेडी मस्जिदों में भी और मंदिरों में भी हर जगह पोस्टर्स भी लगाए हैं और गुरुजी धर्म गुरुओं से भी बोलने लगा रहे हैं कि ताकि कोई भी एक लोग भी महरूम ना रहे। इसका मेन उद्देश्य है कि हमारे एरिया के लोगों को हेल्थ अवेयरनेस होनी चाहिए, स्पेशली लेडीज़ और बुज़ुर्ग लोगों में, क्योंकि ये लोग बहुत ही ज़्यादा इम्पैक्ट है। और मीनवाइल जैसा कि हमारे MLA साहब और MLC साहब भी और डॉक्टर साहब ने कहा कि हेल्थ अवेयरनेस नहीं है हमारे पास। हेल्थ अवेयरनेस बहुत ही इंपॉर्टेंट है। एक टाइम अभी खाना नहीं खाएंगे चलेगा, अवेयरनेस हेल्थ के लिए अगर आएगा तो आप एक की तरफ से पूरी फैमिली जनरेट रहती। तो रोटरी क्लब और तमाम जो क्लब्स हैं हमारे, बसवराज पाटिल फाउंडेशन, NGN फाउंडेशन, तमाम लोगों की एक अपील है आप तमाम लोगों से कि इस फ्री कैंप में बहुत से बहुत अपने अतराफ के आसपास के लोगों को लेकर आए और इसको कामयाब बनाएं। थैंक यू। ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747.
MD ಸಂಗಮೇಶ್ ಚಿದ್ರಿ ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.